ನಮ್ಮಿಬ್ರನ್ನು ಬೇರೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ಯಾರ ಕೈಯಲ್ಲೂ ಸಾಧ್ಯ ಆಗಲ್ಲ. ಇವತ್ತು ಹೋಗ್ತಾ ಇರೋ ಜಾಗ ಯಾವುದು ಅಂತ ನನಗ್ ಮಾತ್ರ ಗೊತ್ತು. ಏನ್ ಮಂತ್ರ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀವ್ ಹೊಗಳಿದ್ರಲ್ಲ ಅದನ್ನ ಫೀಲ್ ಮಾಡ್ತಾ ಇದ್ದೆ. ಹೊಡಣ್ಮ. ಆಯ್ತು. ಸುಶಾಂತ, ಅಲ್ಲಪ್ಪ, ಮನೇಲಿ ನಾನೊಬ್ಳು ಇದೀನಿ ಕಣೋ. ಎಲ್ಲಾದ್ರೂ ಹೋಗೋವಾಗ ಹೇಳಿ ಕೇಳಿ ಹೋಗ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ವಾ ನಿಮ್ಗೆ? ಎಲ್ಲಿಗೆ ಹೊರಟಿದ್ದೀರಾ? ಅಲ್ಲ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕೇಳ್ಬಾರ್ದು. ನೀವ್ ಹೇಳಲ್ವಲ್ಲಪ್ಪ ನಾನ್ ಕೇಳೋವರ್ಗೂ. ಅದಕ್ಕೆ ಅದೇಮ್ಮ, ಅದು ಲ್ಯಾಂಡು. ರೀ, ಅತ್ತೆ ಕೇಳ್ತಿದಾರಲ್ಲ, ಹೇಳಿ. ನಿಮ್ ಕ್ಲೋಸ್ ಫ್ರೆಂಡ್ ಇದಾರಲ್ಲ, ಲ್ಯಾಂಡ್ ಡೆವಲಪರ್, ಅವ್ರ ಮದ್ವೆಗ್ ಹೋಗ್ತಿದೀವಿ ಅಂತ ಹೇಳ್ರಿ. ರಿಸೆಪ್ಷನ್ ಅಟೆಂಡ್ ಮಾಡಿ ನಾಳೆ ಬೆಳಿಗ್ಗೆ ಮದ್ವೆನೂ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿ. ಹೌದಮ್ಮ, ನನ್ನ ಫ್ರೆಂಡು ಮದ್ವೆ, ಅದಕ್ಕೆ ಇಬ್ರು ಹೋಗ್ತಾ ಇದೀವಿ. ನಾಳೆ ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀವಿ. ಊರಲ್ಲಿರೋರ್ಗೆಲ್ಲ ಮದ್ವೆ ಆಗ್ತಿದೆ, ಎಲ್ರೂ ಮನೇಲೂ ಒಳ್ಳೆ ಕಾರ್ಯಗಳು ನಡೀತಾ ಇದೆ. ನಮ್ಮನೇಲಿ ಆ ಥರದೊಂದು ಕಾರ್ಯ ನಡೆಯೋದಕ್ಕೆ ಅವಕಾಶ ಇಲ್ವೇ? ನನಗ ಆ ಪುಣ್ಯನೂ ಇಲ್ಲ. ಯಾವ ಫ್ರೆಂಡ್ ಅಪ್ಪ ಸುಶಾಂತ್? ನನಗ್ ಗೊತ್ತಿಲ್ದೇ ಇರೋಂಥವ್ನು? ಅಣ್ಣ, ಜೀವನ್ ಅಂತ ಇದಾನಲ್ಲ ನನ್ನ ಫ್ರೆಂಡು, ಅವಂದು ಮದ್ವೆ. ಇವತ್ತು ರಿಸೆಪ್ಷನ್, ನಾಳೆ ಮದ್ವೆ. ಜೀವನ್ಗಿನ್ನೂ ಮದ್ವೆ ಆಗಿಲ್ವಾ? ಇಲ್ಲಣ್ಣ, ಅವನ್ಗೆ ಮದ್ವೆ ಆಗಿರ್ಲಿಲ್ಲ, ಈಗಷ್ಟೇ ಫಿಕ್ಸ್ ಆಯ್ತು. ರೀ, ಹೇಳು ರೋಹಿಣಿ. ಏನಿಲ್ಲ, ಇತ್ತೀಚೆಗೆ ನೀವು ಮೊದಲಿನ ಹಾಗಾಗ್ತಾ ಇದ್ದೀರಾ, ತುಂಬಾ ಬದಲಾಗ್ತಾ ಇದ್ದೀರಾ, ಏನೇನೋ ತೀರ್ಮಾನ ತಗೋತಾ ಇದ್ದೀರಾ. ಯಾಕೆ? ಯಾಕೆ? ಮಗನ್ ಸಾವು ನಿನಗ್ ನೋವಿಲ್ವಾ?